ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಸಚಿವರ ಹೆಸರನ್ನ ಅಧಿಕಾರಿ ಎಳೆದು ತಂದಿದ್ದಾನೆ. ಪ್ರಕರಣದ 8ನೇ ಆರೋಪಿ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದ್ದಾನೆ. ಶರಣಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಸಾಕ್ಷ್ಯನಾಶ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೋರ್ಟ್ಗೆ ಆ ಕೇಸ್ನ 8ನೇ ಆರೋಪಿ ಪರಶುರಾಮ್ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾನೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದ್ದಾನೆ. ಶಾಸಕ ಶರಣಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಸಾಕ್ಷ್ಯನಾಶ ಆಗಿದೆ ಅಂತ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾನೆ. ಯಾರು? ಇಡೀ ಕೇಸ್ನ 8ನೇ ಆರೋಪಿ ನಾಗೇಂದ್ರ ಅವ್ರನ್ನ ಅಮಾನತು ಮಾಡಿದ್ರಿ. ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದ್ರಿ. ಯಾಕೋಸ್ಕರ ಪಡೆದ್ರಿ? ನಾಗೇಂದ್ರ ಅವರ ಹೆಸರು ಈ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿ ನಾಗೇಂದ್ರ ಅವರ ಹೆಸರನ್ನ ಬರೆದಿದ್ದಾನೆ. ಮೌಖಿಕ ಆದೇಶ ಅಂತ ಬರೆದಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವ್ರನ್ನ ಫೈನ್ ರಾಜೀನಾಮೆ ಪಡೆದ್ರಿ. ಈಗ ಶರಣಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಇದೆಯಲ್ಲ, ಏನ ಮಾಡುತ್ತೆ ಸರ್ಕಾರ? ಏನು ಮಾಡುತ್ತೆ? ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮಾರುತಿ, ನಾಗೇಂದ್ರ ಹೆಸರು ಬಂತು, ರಾಜೀನಾಮೆಯನ್ನು ಪಡೆದಾಯಿತು. ಈಗ ಶರಣಪ್ರಕಾಶ್ ಪಾಟೀಲ್ರ ಹೆಸರು ಕೂಡ ಬಂದಿದೆ. ಸರ್ಕಾರ ಏನು ಮಾಡುತ್ತೆ ಈಗ? ಬಸ್ಸು ಭಾಳಷ್ಟು ಗಂಭೀರವಾದಂತಹ ಒಂದು ಆರೋಪವನ್ನು 8ನೇ ಆರೋಪಿ ಮಾಡಿರುವಂಥದ್ದು. ನಿನ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟಲ್ಲಿ ಈ ಪ್ರಕರಣ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು. ಈ ಮೇ 24ನೇ ತಾರೀಕು ಏನು ನಾಗೇಂದ್ರ ಅವರ ವಿರುದ್ಧ ಪ್ರಮುಖವಾದಂಥ ಒಂದು ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಯುತ್ತೆ. ನಾಗೇಂದ್ರ ನಿಗಮದ ಅಧ್ಯಕ್ಷರಾದಂತಹ ಶಾಸಕ ದದ್ದಲ್ ಹಾಗೂ ಶರಣಪ್ರಕಾಶ್ ಪಾಟೀಲ್ ಮೂವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಭೆಯಲ್ಲಿ ಈ ಪ್ರಕರಣ ನಡೆದಿರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಅದ್ರ ಜೊತೆಗೆ ಇದರ ನಾಗೇಂದ್ರ ಅವರ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಇಲಾಖೆ. ಆದರೆ ಶರಣಪ್ರಕಾಶ್ ಪಾಟೀಲ್ ಹೆಸರು ಈಗ ಯಾಕೆ ಕೇಳಿ ಬರ್ತಿದೆ? ಯಾವ ಕಾರಣಕ್ಕೋಸ್ಕರ ಪರಶುರಾಮ್ 8ನೇ ಆರೋಪಿ ಆಗಿರುವಂತಹ ಪರಶುರಾಮ್ ಅಫಿಡವಿಟ್ ಸಲ್ಲಿಸಿದ್ರು ಅಂತ ಹೇಳಿದ್ರೆ, ಇದು ಎಲ್ಲ ನಡೆದಿರುವಂಥದ್ದು ಒಂದು ಇಲಾಖೆಯಲ್ಲಾದರೆ ಈ ಇಲಾಖೆಯಲ್ಲಿ ಆಗಿರುವಂತಹ ಈ ಒಂದು ಹಗರಣವನ್ನು ಮುಚ್ಚಿ ಹಾಕುವಂತಹ ಹಾಗೂ ಇರುವಂತಹ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಒಂದು ಕೆಲಸ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯಲ್ಲಿ ಆಯಿತು. ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯಲ್ಲಿ ಸುಮಾರು ಬೆಳಗ್ಗೆ 10 ಗಂಟೆಗೆ ಆರಂಭ ಆದಂತಹ ಒಂದು ಸಭೆ ಸಂಜೆ 4 ಗಂಟೆವರೆಗೂ ಕೂಡ ಮುಂದುವರಿಯುವಂಥ ಒಂದು ಕೆಲಸ ಆಯಿತು. ಸುದೀರ್ಘವಾಗಿ ನಡೆದಂಥ ಒಂದು ಸಭೆಯಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಆ ಸಾಕ್ಷ್ಯಗಳನ್ನು ನಾಶ ಮಾಡಬೇಕು, ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರುವಂತಹ ಅವ್ಯವಹಾರಗಳನ್ನು ಹಾಗೂ ಆ ಸಾಕ್ಷ್ಯಗಳನ್ನು ಯಾವ ರೀತಿಯಾಗಿ ನಾವು ಅದನ್ನು ನಾಶಪಡಿಸಿದ್ರೆ ಈ ಪ್ರಕರಣದಿಂದ ಹೊರಗಡೆಗೆ ಬರಬಹುದು ಅನ್ನುವಂಥ ಒಂದು ಚರ್ಚೆ ಆಗಿದೆ. ಹೀಗಾಗಿ ಮೇ 24ನೇ ತಾರೀಕು ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯ CCTV ಫುಟೇಜ್ಗಳನ್ನು ತಗೊಂಡು ತನಿಖಾಧಿಕಾರಿ ತನಿಖೆ ಮಾಡಿದ್ದೆ. ಆದರೆ ಈ ಪ್ರಕರಣದಲ್ಲಿ ಯಾರ ಪಾತ್ರ ಇದೆ, ಯಾರು ಈ ಪ್ರಕರಣದ ರೂವಾರಿ, ಯಾರು ಈ ಪ್ರಕರಣದ ನಿರ್ಮಾಪಕರು ಮತ್ತು ನಿರ್ದೇಶಕರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಒಬ್ಬ ಸಚಿವರು ಅಷ್ಟೇ ಅಲ್ಲ, ಬೇರೆ ಬೇರೆಯವರು ಕೂಡ ತಳ್ಕಾಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂತಹ ಪ್ರಮಾಣ ಪತ್ರವನ್ನು ನಿನ್ನೆ ಕೋರ್ಟ್ ಮುಂದೆ 8ನೇ ಆರೋಪಿ ಆಗಿರುವಂತಹ ಪರಶುರಾಮ್ ಅವರು ಸಲ್ಲಿಸಿರುವಂಥದ್ದು. ಹೀಗಾಗಿ ಆರೋಪಿ ಸ್ಥಾನದಲ್ಲಿ ಇರುವಂತಹ ಪರಶುರಾಮ್ ಅವರು ಸಲ್ಲಿಸಿರುವಂತಹ ಈ ಅಫಿಡವಿಟ್ ಎಷ್ಟು ಮಟ್ಟಿಗೆ ನ್ಯಾಯಾಲಯ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ತನಿಖಾಧಿಕಾರಿಗೆ ಯಾವ ಸೂಚನೆಗಳನ್ನು ಕೊಡುತ್ತೆ ಅನ್ನುವಂಥದ್ದು ಈ ಕ್ಷಣದ ಒಂದು ಪ್ರಶ್ನೆ. ಒಂದಂತೂ ಸ್ಪಷ್ಟ, ಈ ಪ್ರಕರಣದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಇಲ್ಲಿಗೆ ಈ ಪ್ರಕರಣ ನಿಲ್ಲುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಹಾಕೊಂಡಿದ್ರು. ಅದರಲ್ಲೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡಿದ್ರು. ಆದರೆ ಈಗ ಹೊಸದೊಂದು ಒಂದು ತಿರುವನ್ನು ಪಡ್ಕೊಳ್ತಾ ಇದೆ. ಈ ಪ್ರಕರಣದಲ್ಲಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡುವಂಥ ಒಂದು ಕೆಲಸಕ್ಕೆ ಸಚಿವ ಶರಣಪ್ರಕಾಶ್ ಪಾಟೀಲ್ರು ಹೋದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು 8ನೇ ಆರೋಪಿ ಮಾಡಿರುವಂಥದ್ದು. ಹೀಗಾಗಿ ಸರ್ಕಾರ ಇದನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ವಿಪಕ್ಷಗಳು ಇದನ್ನು ಯಾವ ರೀತಿಯಾಗಿ ಹೋರಾಟದ ಅಸ್ತ್ರವನ್ನಾಗಿ ತೆಗೆದುಕೊಳ್ತವೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವಾಸ್ತವ. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.